ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಪಿಲ್ ಶೇಖರಿ, ಫೋರ್ತ್ ಇಯರ್ BMS ಸ್ಟೂಡೆಂಟ್. ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ನೀವು ಈಗಿನ ಕೋವಿಡ್ ಟೈಮಲ್ಲಿ ನೀವು ನಿಮ್ಮನ್ನ ಹೇಗೆ ಸೇಫಾಗಿ ಇಟ್ಕೋಬೋದು ಅಂತ. ಮತ್ತು ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಮೈಲ್ಡ್ ಸಿಂಟಮ್ಸ್ ಇದ್ದರೆ ಹಾಸ್ಪಿಟಲ್ಗೆ ಹೋಗ್ದೇನೆ, ಬೆಡ್ಗೆ ಸರ್ಚ್ ಮಾಡ್ದೇನೆ, ಯಾವುದೇ ಮೆಡಿಕೇಷನ್ಗಾಗಿ ತುಂಬ ಹುಡುಕಾಟ ಮಾಡ್ದೇನೆ ಹೇಗೆ ನಿಮ್ಮನ್ನು ನೀವು ಹೋಮ್ ಕ್ವಾರಂಟೈನ್ ಇಟ್ಕೊಂಡು ಸುರಕ್ಷತೆಯನ್ನು ಕಾಪಾಡ್ಕೋಬೋದು ಅಂತ. ಫಸ್ಟ್ ಥಿಂಗ್ ಅಂತಂದರೆ, ಹೆಲ್ದಿ ಆಗಿರೋ ಮನುಷ್ಯ ಹೇಗೆ ಸೇಫ್ ಆಗಿರೋದು ಅಂತ. ಈಗ ಲಾಕ್ಡೌನ್ ಮಾಡಿರೋ ಉದ್ದೇಶನೇ ನಾವು ಮನೇಲಿ ಇದ್ಕೊಂಡು ಹೊರಗಡೆ ವೈರಸ್ಗೆ ಎಕ್ಸ್ಪೋಸ್ ಆಗಬಾರ್ದು ಅಂತ. ಫಸ್ಟ್ ಥಿಂಗ್ ಬೆಟರ್ ಏನಂತಂದರೆ ಮನೇಲೇ ಇರೋದು. ಮನೇಲಿ ಇದ್ಕೊಂಡ್ರೆ ಯಾವುದೇ ವೈರಸ್ಗೆ ಎಕ್ಸ್ಪೋಸ್ ಆಗೋದೇ ಇಲ್ಲ, ಸೊ ನಾವು ಸೇಫ್ ಆಗಿರ್ತೀವಿ. ಮತ್ತು ಕೆಲವು ಜನಕ್ಕೆ ಏನೇನೋ ಇಂಪಾರ್ಟೆಂಟ್ ಕೆಲಸಗಳಿರುತ್ತೆ, ತರಕಾರಿ ಅದು ಇದು ಒಂದು ಕೆಲಸಗಳಿರುತ್ತೆ. ಆ ಟೈಮಲ್ಲಿ ನಾವು ಹೇಗೆ ಮನೆಯಿಂದ ಹೊರಗಡೆ ಹೋಗಲೇಬೇಕು. ಆ ಟೈಮಲ್ಲಿ ಹೇಗೆ ನಾವು ಸೇಫ್ ಆಗಿರೋದು ಅಂತ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದರೆ, ಈಗಿನ ವೈರಸ್ಸಿನ ಸ್ಟ್ರೆಂತ್ ತುಂಬ ಇರೋದ್ರಿಂದ ನಾವು ಡಬಲ್ ಮಾಸ್ಕಿಂಗ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಒಂದಲ್ಲ 2 ಮಾಸ್ಕ್ಗಳನ್ನು ಕರೆಕ್ಟಾಗಿ ಮೂಗು, ಬಾಯಿ ಹಾಗೂ ಗದ್ದ ಮುಚ್ಕೊಂಡು ಹೋದರೆ ಯಾವುದೇ ತೊಂದರೆಗಳು ಕೊರೋನಾಗೆ ಎಕ್ಸ್ಪೋಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಏನು ಮಾಡಬೇಕು ಅಂತಂದರೆ, ಒಂದು ಪಾಕೆಟ್ ಸ್ಯಾನಿಟೈಸರ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಪಾಕೆಟ್ ಸ್ಯಾನಿಟೈಸರ್ ಅವಾಗ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಯಾವ್ದಾದ್ರು ವಸ್ತುಗಳನ್ನು ಮುಟ್ಟಿದ ಮೇಲೆ ನಿಮಗೆ ಅದನ್ನು ಸ್ಯಾನಿಟೈಸರ್ ಹಾಕ್ಕೊಂಡು 20 to 30 seconds ರಬ್ ಮಾಡಿದರೆ ಸಾಕು. ನೆಕ್ಸ್ಟ್ ಥಿಂಗ್, ಇದಿಷ್ಟು ಹೊರಗಡೆ ಹೋದ್ಮೇಲೆ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್, ಜನರಿಂದ ಒಂದು 6 to 7 feet ದೂರ ಇದ್ಕೊಂಡು ಮಾತಾಡಿದ್ರೆ ತುಂಬಾ ಒಳ್ಳೆಯದು. ಇದಿಷ್ಟೆಲ್ಲ ಹೊರಗಡೆ ನಾವು ಫಿಸಿಕಲಾಗಿ ಮಾಡಬೇಕಾಗಿರೋ ಥಿಂಗ್ಸ್. ನೆಕ್ಸ್ಟ್ ಥಿಂಗ್ ಏನಂದರೆ, ಬೆಳಗ್ಗೆ ನಾವು ಮನೇಲಿ ಇರಬೇಕಾದ್ರೆ ಬಿಸಿನೀರು ಕುಡಿತೀವಿ. ಬಿಸಿನೀರು ಜನ ಏನು ಮಾಡ್ತಾರೆ ಅಂದರೆ, ಬಿಸಿನೀರನ್ನ ಡೈರೆಕ್ಟಾಗಿ ಬಿಸಿ ಇರೋದ್ರನ್ನ ಕುಡಿಯೋದು ತಪ್ಪು. ಬಿಸಿನೀರು ಕುಡೀಲಿ ಅಂತ ಹೇಳಿದ ತಕ್ಷಣ ಅದನ್ನು ಕಾಯಿಸಿ ಆರಿಸಿ ಕುಡಿದ್ರೆ ತುಂಬ ಒಳ್ಳೆಯದು ನಮಗೆ. ಆವಾಗ ನಮಗೆ ದೇಹದ ಉಷ್ಣಾಂಶನೂ ಕರೆಕ್ಟಾಗಿರುತ್ತೆ. ತುಂಬ ಬಿಸಿನೀರು ಕುಡಿತಾ ಇದ್ರೆ ಏನಾಗುತ್ತೆ ಅಂತ, ಜನಕ್ಕೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಗಿದ್ರೆ ಮತ್ತೆ ಬೇರೆ ರೋಗಗಳು ಬರುತ್ತೆ. ಬಿಸಿನೀರನ್ನು ಕಾಯಿಸಿ ಆರಿಸಿ ಕುಡಿಯೋದು. ಅದಾದಮೇಲೆ ಏನು ಮಾಡಬೇಕು ಅಂದರೆ, ನೀವು ತುಂಬ ಹೆವಿ ಡಯಟ್ನ ತಗೋಬಾರ್ದು. ಸ್ವಲ್ಪ ಲೈಟ್ ಆಗಿರೋ ಹಗುರವಾಗಿರೋ ಆಹಾರ, ಅಂದರೆ ಬಾಡಿ ಯಾವುದನ್ನು ಬೇಗ ಡೈಜೆಸ್ಟ್ ಮಾಡುತ್ತೋ ಆ ಥರ ಆಹಾರ ಸೇವನೆ ಒಳ್ಳೆಯದು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಯೋಗ, ಮೆಡಿಟೇಷನ್ ಮಾಡಿದ್ರೆ ಅದು ಕೂಡ ಒಳ್ಳೆಯದು. ಮತ್ತು ಏನಾಗುತ್ತೆ ಅಂದರೆ, ನಾವು ತುಂಬ ನ್ಯೂಸ್ ಚಾನಲ್ ನೋಡೋದ್ರಿಂದ ಕೂಡ ನಮಗೆ ಮೆಂಟಲ್ ಆಗಿ ತುಂಬಾ ಎಫೆಕ್ಟ್ ಆಗುತ್ತೆ. ಅದರಿಂದ ಜನ ಡಿಪ್ರೆಷನ್ಗೆ ಹೋಗ್ತಾರೆ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೊರಗೋರು ತುಂಬ ಸ್ಟ್ರೆಸ್ ತಗೋತಾರೆ. ಅದು ಕೂಡ ತುಂಬ ಒಳ್ಳೆಯದಲ್ಲ. ಹಾಗಾಗಿ ನೆಗೆಟಿವ್ ನ್ಯೂಸ್ಗಳನ್ನು ನೋಡೋದನ್ನು ಸ್ಟಾಪ್ ಮಾಡಿ. ಇದಿಷ್ಟು ಆದಮೇಲೆ ರಾತ್ರಿ ಹೊತ್ತು ಲೈಟ್ ಡಯಟ್ ತೊಗೊಂಡು 7 to 8 hours ಸ್ಲೀಪ್, ನಿದ್ದೆ ಕರೆಕ್ಟಾಗಿ ಮಾಡಿದ್ರೆ ಸಾಕು. ಇದಿಷ್ಟೆಲ್ಲ ನೀವು ಕರೆಕ್ಟಾಗಿ ಏನಾದರೂ ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ರೋಗ ಮತ್ತು ಯಾವುದೇ ವೈರಸ್ಗಳು ಬರೋದಕ್ಕೆ ತುಂಬಾ ಕಡಿಮೆ ಚಾನ್ಸಸ್ಗಳಿರುತ್ತೆ. ಇದಿಷ್ಟೆಲ್ಲ ಹೆಲ್ದಿ ಆಗಿರೋ ಪರ್ಸನ್ ಮಾಡಬೇಕಾಗಿರೋ ಥಿಂಗ್ಸ್ಗಳು. ಮತ್ತು ನೆಕ್ಸ್ಟ್ ಅಂತಂದರೆ, ಕೆಲವು ಜನಕ್ಕೆ ಮೈಲ್ಡ್ ಸಿಂಟಮ್ಸ್ ಇರುತ್ತೆ. ಮೈಲ್ಡ್ ಸಿಂಟಮ್ಸ್ ಅಂತಂದರೆ ಜ್ವರ 100 degree Fahrenheit ಮೇಲೆ ಜ್ವರ ಇರೋದು, ಆಕ್ಸಿಜನ್ ಲೆವೆಲ್ 90 to 94% ಇರೋದು, ಮತ್ತು ರೆಸ್ಪಿರೇಟರಿ ಲೆವೆಲ್ಸ್ 13 to 30, ಆ ಥರ ವೇರಿಯೇಷನ್ಸ್. 13 ಅಂದರೆ 13ರಿಂದ 30ವರೆಗೂ ವೇರಿಯೇಷನ್ಸ್ ಆಗ್ತಿರೋ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರೋರು. ಈ ಥರ ಸಿವಿಯರ್ ಕಂಡೀಷನ್ಸ್ ಇರೋರು ಮಾತ್ರ ನೀವು ಹಾಸ್ಪಿಟಲ್ ಬೆಡ್ಗಾಗಿ ಹುಡುಕಾಡಬೇಕು. ತುಂಬ ಉಸಿರಾಡೋಕ್ಕೆ ಆಗ್ತಿಲ್ಲ ಅನ್ನೋರು ಮಾತ್ರ ಬೆಡ್ಗಾಗಿ ಸರ್ಚ್ ಮಾಡಿ. ಅದು ಬಿಟ್ಟರೆ ಮೈಲ್ಡ್ ಸಿಂಪ್ಟಮ್ಸ್ ಇರೋದು, ಸ್ವಲ್ಪ ಜ್ವರ ಇರುತ್ತೆ, ಕಾಫ್, ಎದೆನೋವು, ತಲೆನೋವು, ಮೈಕೈ ನೋವು, ಇದೆಲ್ಲ ಇದ್ದರೆ ನೀವು ಬೆಡ್ ಬೇಕು ಅಂತ ಇಲ್ಲ. ಇದೆಲ್ಲ ಮೈಲ್ಡ್ ಸಿಂಪ್ಟಮ್ಸ್ ನಿಮಗೆ ಇರೋದು. ಹಾಗಾಗಿ ಜಸ್ಟ್ ಮಾನಿಟರ್ ಮಾಡ್ಕೊಂಡಿರಬೇಕು ನಿಮ್ಮ ಸಿಂಪ್ಟಮ್ಸ್ಗಳನ್ನು. ನೀವು ಆವಾಗ ಮನೇಲಿ ಇದ್ಕೊಂಡು ಹೇಗೆ ಈ ಸಿಂಪ್ಟಮ್ಸ್ಗಳನ್ನ ರೆಡ್ಯೂಸ್ ಮಾಡ್ಕೋಬೋದು ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಈ ಥರ ಸಿಂಪ್ಟಮ್ಸ್ಗಳು ಕಾಣಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಫಸ್ಟ್ ಆಫ್ ಆಲ್ ಮನೆಯವರಿಂದ ದೂರ ಆಗಿಬಿಡಬೇಕು. ಅಂದರೆ ನಿಮ್ಮ ಸೆಲ್ಫ್ ಐಸೋಲೇಷನಲ್ಲಿ ಇರಬೇಕು. ನೀವು ಸೆಲ್ಫ್ ಐಸೋಲೇಷನ್ ಅಂತಂದರೆ, ನೀವು ಒಂದು ಸಪ್ರೇಟ್ ರೂಮಲ್ಲಿ ಇರಬೇಕು. ಆ ಸಪ್ರೇಟ್ ರೂಮಲ್ಲಿ ಅಂದರೆ ತುಂಬ ಗಾಳಿ, ಬೆಳಕು ಎಲ್ಲ ಇರಬೇಕು. ವೆಂಟಿಲೇಷನ್ ಕರೆಕ್ಟ್ ಆಗಿದ್ರೆ ಸಾಕು, ನಿಮಗೆ ಬೇಗ ಆಕ್ಸಿಜನ್ ಲೆವೆಲ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ, ಉಸಿರಾಟ ತೊಂದರೆ ಆಗಲ್ಲ. ನೆಕ್ಸ್ಟ್ ಥಿಂಗ್ ಅಂದರೆ, ಬಾತ್ರೂಮ್ ಮತ್ತು ವಾಶ್ರೂಮ್ ಸಪ್ರೇಟ್ ಆಗಿರಬೇಕು. ಇದರಿಂದ ಬೇರೆಯವರಿಗೆ ಕಂಟಾಮಿನೇಷನ್ ಆಗೋ ಚಾನ್ಸಸ್ಗಳು ತಪ್ಪುತ್ತೆ. ಇನ್ ಕೇಸ್ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಓಕೆ, ಆವಾಗ ಸೇಮ್ ಬಾತ್ರೂಮ್ ಮನೆ ನೀವು ಹೋದ್ಮೇಲೆ ಮತ್ತೊಬ್ಬರು ಅದನ್ನು ಡಿಸ್ಇನ್ಫೆಕ್ಷನ್ ಮಾಡಿ, ಆಮೇಲೆ ಫಿನಾಲ್ ಎಲ್ಲ ಕ್ಲೀನ್ ಮಾಡಿ ನೀವು ಅದನ್ನು ಮತ್ತೊಬ್ಬರು ಯೂಸ್ ಮಾಡ್ಕೋಬೋದು. ಆವಾಗ ಚಾನ್ಸಸ್ಗಳು ಕಡಿಮೆ ಆಗುತ್ತೆ. ಇದೆಲ್ಲ ಆದಮೇಲೆ ಅವ್ರ ಬಟ್ಟೆ ಮತ್ತು ಪಾತ್ರೆಗಳೆಲ್ಲ ಸಪ್ರೇಟಾಗಿಟ್ಟು ಅದನ್ನು ಕೂಡ ಸಪ್ರೇಟಾಗಿ ಬಿಸಿನೀರಲ್ಲಿ ವಾಶ್ ಮಾಡಿದ್ರೆ ಕಂಟ್ಯಾಮಿನೇಷನ್ ಕಡಿಮೆ ಆಗುತ್ತೆ. ಸೆಲ್ಫ್ ಐಸೋಲೇಷನ್, ಬೇರೆ ಬಾತ್ರೂಮ್, ಬೇರೆ ರೂಮ್, ಮತ್ತು ಬಟ್ಟೆಗಳು ಕೂಡ ಸಪ್ರೇಟಾಗಿ ವಾಶ್ ಮಾಡಬೇಕು. ಮತ್ತು ಪ್ರತಿ ಸಲ ಅವ್ರಿಗೊಬ್ರು ಕೇರ್ ಟೇಕರ್ನ ಪದೇ ಚೇಂಜ್ ಮಾಡಿದ್ರೆ ಎಲ್ಲರಿಗೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಯಾರಾದರೂ ಒಬ್ಬರು ತಾವೇ
ಕೇರ್ ಮಾಡಕ್ಕೆ ಒಬ್ಬರೇ ಇದ್ದರೆ ಒಳ್ಳೇದಾಗುತ್ತೆ. ಆ ಕೇರ್ ಟೇಕರ್ ಏನು ಮಾಡಬೇಕು ಅಂತಂದರೆ ಆ ರೂಮ್ ಒಳಗಡೆ ಹೋಗೋ ಮುಂಚೆ ಆ ಕೋವಿಡ್ ಪೇಷಂಟ್ಗೂ ಕೂಡ ಮೈಲ್ಡ್ ಸಿಂಪ್ಟಮ್ಸ್ ಇರೋ ಕೋವಿಡ್ ಪೇಷಂಟ್ಗೆ ಮಾಸ್ಕ್ ಹಾಕೊಳ್ಳೋಕೆ ಹೇಳಬೇಕು. ಆಮೇಲೆ ಅವರು ಮಾಸ್ಕ್ ಮತ್ತು ಗ್ಲೌಸ್ ಹಾಕ್ಕೊಂಡು ಒಳಗಡೆ ಎಂಟರ್ ಮಾಡಬೇಕು. ಎಂಟ್ರ್ ಆದ ತಕ್ಷಣ ಅವ್ರಿಗೆ ಏನು ಕೊಡೋದಿದ್ದು ಹಿಡಿದಿದೆ ಕೇಳಿದ್ದನ್ನೆಲ್ಲ ಮಾಡಿ ರೂಮ್ ಎಂಟ್ರ್ ಹೊರಗಡೆ ಆದಮೇಲೆ ಆ ಮಾಸ್ಕ್ ಮತ್ತು ಗ್ಲೌಸ್ ಏನಿರುತ್ತೋ ಅದನ್ನು ಒಂದು ಸೇಫ್ಟಿ ಬ್ಯಾಗಲ್ಲಿ ಹಾಕಿ ಡಿಸ್ಪೋಸ್ ಮಾಡಬೇಕು. ಅಲ್ಲಿ ಬಿಸಾಡಿದ್ರೆ ಬೇರೆಯವರಿಗೆ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇದಿಷ್ಟೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಬೇರೆಯವರಿಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಕೋವಿಡ್ ಟ್ರಾನ್ಸ್ಫರ್ ಆಗೋದನ್ನು ನಾವು ತಪ್ಪಿಸ್ಬೋದು. ಮತ್ತು ನೆಕ್ಸ್ಟ್ ಥಿಂಗ್ ಏನು ಅಂತಂದರೆ, ಈಗ ರೀಸೆಂಟಾಗಿ ಕರ್ನಾಟಕ ಗೌರ್ಮೆಂಟ್ ಒಂದು ಆಯುಷ್ ಕಿಟ್ ಅಂತ ರಿಲೀಸ್ ಮಾಡ್ತು. ಆ ಆಯುಷ್ ಕಿಟ್ಟಲ್ಲಿ ಮೇನ್ಲಿ 5 ಟ್ಯಾಬ್ಲೆಟ್ಸ್ ಇದೆ. ಆ ಟ್ಯಾಬ್ಲೆಟ್ಸ್ ಈಸಿಲಿ ಅವೈಲೇಬಲ್ ಕೂಡ ಇದೆ. ಬಟ್ ನೀವು ಸೆಲ್ಫ್ ಮೆಡಿಕೇಶನ್ ಮಾಡೋಕ್ಕೂ ಮುಂಚೆ ಡಾಕ್ಟರಿಗೆ ಕನ್ಸಲ್ಟ್ ಮಾಡಬೇಕು. ನಿಮ್ಮ ಸಿವಿಯರಿಟಿ ಆಫ್ ಸಿಂಪ್ಟಮ್ಸ್ನ ಹೇಳಿ ಅವ್ರ ಚೆಕ್ ಮಾಡಿಸ್ಕೊಂಡ ಮೇಲೆ ನಿಮ್ಗೇನಾದರೂ ಕೋವಿಡ್ ಇಂದ ಜಾಸ್ತಿನೇ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೇಳಿದ್ರಿ. ಟೆಸ್ಟ್ ಮಾಡಿಸ್ಕೊಂಡು ಆವಾಗ ನಿಮಗೆ ಹೋಮ್ ಕ್ವಾರಂಟೈನ್ ಇರಬೇಕಾ ಅಥವಾ ಹಾಸ್ಪಿಟಲ್ಗೆ ಹೋಗ್ಬೇಕಾ ಅಂತ ಡಾಕ್ಟರ್ ಹೇಳ್ತಾರೆ. ಇದನ್ನೆಷ್ಟನ್ನೆಲ್ಲ ಕರೆಕ್ಟಾಗಿ ಮಾಡಿದರೆ ಸಾಕು ನೀವು. ಮತ್ತು ಆ ಕಿಟ್ಟಲ್ಲಿ ಏನೇನು ಇದೆ ಅಂತ ತುಂಬ ಜನ ಗೊತ್ತಿಲ್ಲ. ಬಟ್ ಆದರೆ ನನಗೆ ಆ ಕಿಟ್ಟಲ್ಲಿ ಮೇನ್ಲಿ 5 ಮೆಡಿಸಿನ್ಸ್ ಇದೆ. ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ಯಾಬ್ಲೆಟ್ ಪ್ಯಾರಾಸಿಟಮಾಲ್ ಇದೆ 650 mgದು. ಆ ಟ್ಯಾಬ್ಲೆಟ್ನ ನೀವು ಬೆಳಗ್ಗೆ ಮತ್ತು ಸಂಜೆ ಊಟ ಆದಮೇಲೆ ತೊಗೋಬೇಕು 5 to 10 ಡೇಸಿಗೆ. ಅದಾದಮೇಲೆ ಟ್ಯಾಬ್ಲೆಟ್ ಅಝೀಮ್ ಅಂತ ಒಂದಿದೆ. ಆ ಟ್ಯಾಬ್ಲೆಟ್ನ ನೀವು ಬೆಳಗ್ಗೆ ಮಾತ್ರ ಊಟ ಆದಮೇಲೆ ತೊಗೋಬೇಕು. ಇನ್ನೊಂದು ಟ್ಯಾಬ್ಲೆಟ್ ಅಂದರೆ CPM ಅಂತ ಒಂದು ಟ್ಯಾಬ್ಲೆಟ್ ಇದೆ. ಆ ಟ್ಯಾಬ್ಲೆಟ್ ರಾತ್ರಿ ಊಟ ಆದಮೇಲೆ ತೊಗೋಬೇಕು. ಅಝೀಮ್ ಮತ್ತು CPM ಟ್ಯಾಬ್ಲೆಟ್ಗಳನ್ನು ನೀವು ಊಟ ಆದಮೇಲೆ 3 to 5 ಡೇಸ್ ಅಂತ ಅಷ್ಟೇ ತೊಗೋಬೇಕು. ಅದನ್ನು 10 ಡೇಸಿಗೆಲ್ಲ ತಗೊಳ್ಳೋದು ಬೇಡ. ಈ 3 ಟ್ಯಾಬ್ಲೆಟ್ ಮೈಲ್ಡ್ ಸಿಂಪ್ಟಮ್ಸ್ ಇರೋರು ತೊಗೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಟ್ಯಾಬ್ಲೆಟ್ ಏನಂದರೆ ವೈಟಮಿನ್ ಟ್ಯಾಬ್ಲೆಟ್ಸ್ಗಳು. ಒಂದು ವೈಟಮಿನ್ C ಟ್ಯಾಬ್ಲೆಟ್ ಇದೆ. ವೈಟಮಿನ್ C ಅದೇನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರೋರಿಗೆ ವೈಟಮಿನ್ C ಟ್ಯಾಬ್ಲೆಟ್ ತುಂಬಾ ಇಂಪಾರ್ಟೆಂಟ್. ಅದು ಟ್ಯಾಬ್ಲೆಟ್ನ ನೀವು ನೀರಿನ ಜೊತೆಗೆ ನುಂಗೋದಲ್ಲ, ಅದನ್ನು ಅಗದು ತಿಂದು ನೀರು ಕುಡಿಯೋ ಟ್ಯಾಬ್ಲೆಟ್. ಅದು ಚೀವೇಬಲ್ ಟ್ಯಾಬ್ಲೆಟ್. ಅದು ವೈಟಮಿನ್ C ಟ್ಯಾಬ್ಲೆಟ್. ನೆಕ್ಸ್ಟ್ ಒಂದು ವೈಟಮಿನ್ B ಕಾಂಪ್ಲೆಕ್ಸ್ ಪ್ಲಸ್ ಜಿಂಕ್ ಕಾಂಬಿನೇಷನ್ ಇರೋ ಟ್ಯಾಬ್ಲೆಟ್. ಆ ಟ್ಯಾಬ್ಲೆಟ್ನ ನೀವು ಬೆಳಗ್ಗೆ ಮಾತ್ರ ತೊಗೊಂಡ್ರೆ ಒಳ್ಳೆಯದು. ಬೆಳಗ್ಗೆ ಒನ್ ಟೈಮ್ ತೊಗೊಂಡ್ರೆ ಸಾಕು 10 ಡೇಸಿಗೆ. ಮತ್ತು ವೈಟಮಿನ್ C ಟ್ಯಾಬ್ಲೆಟ್ ಕೂಡ ಬೆಳಗ್ಗೆ 1 ಟೈಮ್ 10 ಡೇಸ್ ತೊಗೊಂಡ್ರೆ ಸಾಕು. ಬ್ರೀದಿಂಗ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ. ಮತ್ತು ಹೀಟ್ ಪ್ರಾಬ್ಲಮ್ಸ್ ಇದ್ದರೆ ಕಡಿಮೆ ಆಗುತ್ತೆ. ಈ 5 ಟ್ಯಾಬ್ಲೆಟ್ ಮೇನ್ಲಿ ಆ ಆಯುಷ್ ಕಿಟ್ಟಲ್ಲಿರೋದು. ಮತ್ತು ತುಂಬ ಜನಕ್ಕೆ ಈಗ ಬ್ರೀದಿಂಗ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರೋರು ಏನು ಮಾಡ್ಬೋದು ಅಂತಂದರೆ, ಮನೇಲಿ ಎದ್ಕೊಂಡು ಪ್ರೋನ್ ಪೊಸಿಷನಲ್ಲಿ ಮಲ್ಕೊಳ್ಳೋದು. ಪ್ರೋನ್ ಪೊಸಿಷನ್ ಅಂದರೆ ಎಲ್ಲ ಬಾಡಿ ಪಾರ್ಟ್ಸ್ ನಾವು ಏನು ಚಿತ್ತ ಮಲಗ್ದಿರೋದನ್ನ ಡಬ್ ಮಲ್ಗೋದು. ಎಲ್ಲ ಕತ್ತು ಮಾತ್ರ ಸೈಡಿಗೆ ಇಟ್ಕೊಂಡು ಉಳ್ಕಿದ್ದೆಲ್ಲ ಪಾರ್ಟ್ಸ್ಗಳು ನೆಲಕ್ಕೆ ಹತ್ತಿರಬೇಕು. ನೆಲ ಅಂದರೆ ಬೆಡ್ ಮೇಲೆ ಮಲಗಿದ್ರೆ ಬೆಡ್ ಮೇಲೆ ಮಲಗಿದ ಹಾಗೆ ಮಲ್ಕೋಬೇಕು. ಆ ಥರ ಮಲ್ಕೋದ್ರಿಂದ ನೀವು ಉಸಿರಾಟದ ತೊಂದರೆಗಳು ಕಡಿಮೆ ಆಗಿ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ ಬಾಡಿಗೆ. ಅದಕ್ಕೆ ನೀವು ಪ್ರೋನ್ ಪೊಸಿಷನ್ ಮಲಗಿದ್ರೆ ಯಾವುದೇ ಆಕ್ಸಿಜನ್ ಸಪ್ಲೈ ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಮತ್ತು ಇಫ್ ಇನ್ ಕೇಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ನನ್ನ ವಿಡಿಯೋನ ಯಾರಿಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ ಅವರಿಗೆ ಶೇರ್ ಮಾಡಿ, ಸೊ ದ್ಯಾಟ್ ಐ ಕ್ಯಾನ್ ರೀಚ್ ಮೆನಿ ಪೀಪಲ್. Please keep supporting me. I'll do my best to create new videos and bring new topics. Thank you so much for your support till now.